ಬೇಸತ್ತಿದ್ದೀರಾ? ರೋಗವಿಲ್ಲದ ಜೀವನ ನಿಮ್ಮದಾಗಬೇಕೇ? ಎಲ್ಲ ಕೇಳಿರ್ತೀವಿ, ಪವಾಡ ಆಯ್ತು, ಮಿರಾಕಲ್ಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ನನ್ನ ಜೀವನದಲ್ಲೇನೆ ಇದು ಈ ಸೆರಾಕೆರ್ ಬಂದ್ಮೇಲೆ ತುಂಬಾ ಪವಾಡ ಆಯ್ತು. ಮ್ಯಾಟ್ ಜೊತೆಗೆ ವೈಬ್ರೇಟರ್ ಅಂತ ತಗೊಂಡಿದ್ದು ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗೋದು. ನೀನ್ ಮೊದ್ಲು ಹೇಗಿದ್ಯೋ ಇವಾಗ ಹೇಗಿದ್ಯಾ ಅದನ್ನ ಹೇಳ್ಬೋದು ನಾವು. ಆಕಾಶ ಭೂಮಿ ಎಷ್ಟು ಅಂತರ ಇದೆ ಅಂತ, ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ. ಸೆರಾಕೆರ್ಗೆ ನನ್ನ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀನಿ. ಒಂದು ನಮಸ್ಕಾರ ಮಾಡ್ಕೊಳ್ತೀನಿ, ಒಂದ್ ನೆನೆಸ್ಕೊಳ್ತೀನಿ. ಸರ್ವ ರೋಗಕ್ಕೂ ಚಿಕಿತ್ಸೆ ಇಲ್ಲದೆ ಗುಣಮುಖರಾಗ್ತೀರಾ? ತಲೆನೋವು, ಒಂದು ಜ್ವರ ಇದ್ರೆ ಒಂದೇ ಒಂದು ಟ್ರೀಟ್ಮೆಂಟ್ಗೆ ನಿಮಗೆಲ್ಲ ಕಡಿಮೆ ಆಗುತ್ತೆ. ಮಿರಾಕಲ್ ಕೆಲವು ಜನಕ್ಕಾಗಲ್ಲ. ಶರೀರ ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಹಾರ ಬಹಳ ನಿಧಾನವಾಗಿ ಆಗ್ತಕ್ಕಂಥ ವ್ಯವಹಾರ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಸಂಸ್ಥೆ ಇಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಶಿವರಾಜ್ ಸರ್. ಇಲ್ಲ, ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ ಬೇಡವೇ ಬೇಡ. ನಾನು ಜುಲೈ 11ನೇ ತಾರೀಕು 2025 ಚೆಕ್ ಮಾಡಿದಾಗ ನನಗೆ 11.9% ಬಂತು. ಡೈಲಿ ಬಂದು ಥೆರಪಿನ ಮಾಡ್ತಾ ಇದ್ದೆ. ಥೆರಪಿ ಮಾಡೋದ್ರ ಜೊತೆಗೆ ಜೇಡ ವಾಟರ್ ಕುಡಿತಾ ಇದ್ನಲ್ಲ, ಕುಡಿತಾ ಇರೋದ್ರಿಂದ ನನಗೆ 12 ಅಕ್ಟೋಬರ್ ಹೋಗಿ ಚೆಕ್ ಮಾಡುತ್ತೆ, ಥೈರಾಯ್ಡ್ 0 ಆಗಿದೆ. ಬರುವಂತ ಎಲ್ಲರೂ ಹೇಳಿದ್ರು ನನಗೆಲ್ಲ ಚೆನ್ನಾಗಾಯ್ತು ಸರ್ ಅಂತ. ಹೆಂಗೆ ಚೆನ್ನಾಗಾಯ್ತು ಅಂದ್ರೆ, ನಾವು ದೇಹದ ಒಳಗಡೆ ಏನ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈ ನೀರನ್ನು ಕೊಡುವಾಗ ದೇಹದಲ್ಲಿ ಸಾಕಷ್ಟು ಪ್ರಮಾಣ ಶಕ್ತಿ ಉತ್ಪಾದನೆ ಆಗುತ್ತೆ. ಈ ನೀರನ್ನು ಕೊಡುವಾಗ ದೇಹದಲ್ಲಿರ್ತಕ್ಕಂಥ ಶಕ್ತಿ ಯೂರಿನ್ ಮುಖಾಂತರ ಏನಾಗುತ್ತೆ, ಆಚೆ ಹೋಗ್ತಾ ಇರುತ್ತೆ. ಅಂದ್ರೆ ಈ ನೀರು ಬಂದು ಹಸಿವಲ್ ಇದೆ ಅಂತ ನಾವು ಹೇಳ್ಬೋದು. ಜಸ್ಟ್ ಥೆರಪಿ ಮೂಲಕ ಯಾವುದೇ ರೋಗ ಇದ್ರೂ ಮಂಗಮಾಯ. ಎತ್ತು ಇಳಿಸ್ಬೇಕಾಯ್ತು, ಆಟಕ್ಕೆ ಎತ್ಕೊಂಡಿಸ್ಬೇಕಾಯ್ತು ಕಾರ, ಆ ಸ್ಟೇಜ್ ಅಲ್ಲಿ ಇದ್ದ ವ್ಯಕ್ತಿನ ಇವತ್ತು ಈ ಸೆರಾಕೆರ್ ಸೆಂಟ್ರು ನನ್ನ ಈ ತರ ಮನುಷ್ಯನ್ ಮಾಡಿ ನಿಲ್ಸಿದೆ. ಕಟ್ಸಿಲ್ಲ, ₹1 ಕೇಳದವ್ರು, ಒಂದ್ ಬಾಳೆಹಣ್ಣು ಕೂಡ ತಗೊಳ್ಳದವ್ರು. ಇವತ್ತು ಡಾಕ್ಟ್ರಿಗೆ ಎಷ್ಟು ಇಕ್ತಿದ್ದೆ, ಇವತ್ತು ಒಂದು 5-6 ಲಕ್ಷ ಇಕ್ಕಿದೀನಿ, ಪ್ರಯೋಜನ ಬರ್ಲಿಲ್ಲ ನನ್ಗೆ. ನಾನು 2 ವರ್ಷ ಫಾಲೋ ಮಾಡಿದೆ ಥೆರಪಿನ. ಮ್ಯಾಟ್ ಪರ್ಚೇಸ್ ಮಾಡ್ಕೊಂಡ್ ಮನೆಗ್ ತಗೊಂಡ್ ಹೋದೆ. ನಾನು ನಿಂತ್ಕೊಳಕ್ಕೂ ಶಕ್ತಿ ಇರ್ಲಿಲ್ಲ. ಅಂತ ಶಕ್ತಿನ ಈ ಜೇಡ ಕಲ್ಲು, ಮ್ಯಾಟು ಮತ್ತು ನೀರು ಎರಡರಿಂದ ನನಗೆ ಪ್ರಾಫಿಟ್ ಸಿಕ್ಕಿದೆ. ಇವತ್ತು ಒಂದ್ ಮಾತ್ರೇನು ಅಂತ ಇಲ್ಲ, ಆರೋಗ್ಯವಾಗಿದ್ದೀನಿ. ಇಲ್ಲಿ ಕೆಳಗಡೆ ಸುಡುವಾಗ ಸುಟ್ಟೋಗುತ್ತೆ, ಇದೇ ಏರ್ಸ್. ಅದೇ ಜೇಡಾ ಸ್ಟೋನ್ ಈ ತರ ನಾವು ಸುತ್ತಿ ಹಿಡಿಯುವಾಗ ಯಾವುದೇ ರೀತಿಯಾದ ಏರ್ಸ್ ಡ್ಯಾಮೇಜ್ ಆಗಲ್ಲ. ಈ ತರ ಏರೇ ಡ್ಯಾಮೇಜ್ ಆಗಲ್ಲ ಅಂತಂದ್ರೆ ಮನುಷ್ಯನ ದೇಹ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ. ತಲೆಯ ಕೂದಲನ್ನೇ ಸುಡ್ಲಿಕ್ಕೆ ಬಿಡಲ್ಲ ಈ ಒಂದು ಜೇಡಾ ಸ್ಟೋನ್ ಶಕ್ತಿ ಅಂತಂದ್ರೆ ನಮ್ಮ ದೇಹವನ್ನು ಎಷ್ಟರ ಮಟ್ಟಿಗೆ ಗುಣ ಮಾಡುತ್ತೆ ಅನ್ನೋದು. ಸೆರಾಕೇರ್ ನಲ್ಲಿ ಥೆರಪಿ ಟ್ರೀಟ್ಮೆಂಟ್ ಫುಲ್ ಫ್ರೀ. ಟೋಟಲಿ ಫ್ರೀ. ನೀವು ಎಷ್ಟು ವರ್ಷ ಬರ್ತಿರೋ, 10 ವರ್ಷ ಬಂದ್ರು ಫ್ರೀ, 20 ವರ್ಷ ಬಂದ್ರು ಫ್ರೀ, 100 ವರ್ಷ ಬಂದ್ರು ಫ್ರೀ. ಅಪ್ಪ, ಅಮ್ಮ, ಓಕೆ. ಈ ತರ ಮೊದಲು ಕೂಡ ಮಾತಾಡ್ತಾ ಇರ್ಲಿಲ್ಲ, ವಾಯ್ಸೇ ಬರ್ತಾ ಇರ್ಲಿಲ್ಲ. ಎಸ್, ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಕೋಟಿ ದುಡ್ಡು ಇದ್ರೇನಂತೆ, ಆರೋಗ್ಯವೇ ಇಲ್ಲವಾದ ಮೇಲೆ ಆರೋಗ್ಯವೇ ಸಂಪತ್ತು ಅನ್ನೋ ಮಾತು ಕೂಡ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯ ಅನ್ನೋದು ಜನರನ್ನ ಕಾಡ್ತಲೇ ಇದ್ದು, ನಿತ್ಯ ಆಸ್ಪತ್ರೆಗಳಿಗೆ ಅಲಿತಾ ಇದ್ರೂ ಕೂಡ ಕ್ಯೂರ್ ಆಗ್ತಾ ಇಲ್ಲ. ಅಲ್ಲದೆ ಚಿಕ್ಕ ವಯಸ್ಸಿಗೆ ಬಿಪಿ, ಶುಗರ್, ಹೃದಯ ಸಂಬಂಧಿಯಂತಹ ದೀರ್ಘಕಾಲದ ರೋಗಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಗ ಯಾವುದೇ ಚಿಕಿತ್ಸೆ, ಆಪರೇಷನ್ ಇಲ್ಲದೆ, ಮೆಡಿಸಿನ್ ಟ್ಯಾಬ್ಲೆಟ್ ಇಲ್ಲದೆ ದೀರ್ಘಕಾಲದ ರೋಗಕ್ಕೆ ರಾಮಬಾಣ ಸಿಕ್ಕಿದೆ. ಹಾಗಾದ್ರೆ ಎಲ್ಲಿ ಈ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ತಿಳ್ಕೋಬೇಕಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ನೀವು ದೀರ್ಘಕಾಲದ ರೋಗದಿಂದ ಬಳಲ್ತಾ ಇದ್ದೀರಾ? ರೋಗ ಇಲ್ಲದ ಜೀವನ ನಿಮ್ದಾಗ್ಬೇಕಾ? ಅಥವಾ ಮುಂದೆ ಕಾಯಿಲೆ ಬರುವ ಮುಂಚೆಯೇ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾ? ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ರೋಗವನ್ನ ಕ್ಯೂರ್ ಮಾಡ್ಕೊಳ್ಬೇಕಾ? ಹಾಗಾದ್ರೆ ಒಮ್ಮೆ ಸೆರಾಕೆರ್ಗೆ ವಿಸಿಟ್ ಮಾಡಲೇಬೇಕು. ಹೌದು, ತುಮಕೂರಿನ ವಿನಾಯಕ ನಗರ 3ನೇ ಅಡ್ಡ ರಸ್ತೆ, ಗಣೇಶ ಪೆಂಡಲ್ ರಸ್ತೆ ಬಳಿ ಲೊಕೇಟ್ ಆಗಿರೋ ಸೆರಾಕೆರ್ ಹೆಲ್ತ್ ಕೇರ್ ನೈಸರ್ಗಿಕ ಚಿಕಿತ್ಸೆಯಿಂದ ಸರ್ವ ರೋಗವನ್ನ ಕೂಡ ಗುಣಪಡಿಸಿಕೊಳ್ಳಬಹುದಾಗಿದೆ.
ಬೆನ್ನು ನೋವು, ಕತ್ತು ನೋವು, ಮೈಯ ನೋವು, ಮಂಡಿ ನೋವು, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಅಸ್ತಮಾ, ಪಾರ್ಶ್ವವಾಯು, ಅರ್ಧ ತಲೆನೋವು, ನರಗಳ ದೌರ್ಬಲ್ಯ, ಕಣ್ಣಿನ ತೊಂದರೆ, ಮೂಲವ್ಯಾಧಿ ಸೇರಿ ಯಾವುದೇ ರೀತಿಯ ನೋವು ರೋಗವನ್ನ ಆಪರೇಷನ್ ಇಲ್ಲದೆ ಗುಣಪಡಿಸಿಕೊಳ್ಳಬಹುದಾಗಿದೆ. ಹೌದು, ಸೆರಾಕೇರ್ನಲ್ಲಿ ನೈಸರ್ಗಿಕವಾಗಿ ಥೆರಪಿ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾ ಇದ್ದು ಕೋಟ್ಯಾಂತರ ಜನರು ಚಿಕಿತ್ಸೆ ಇಲ್ಲದೆ ರೋಗವನ್ನ ಗುಣಪಡಿಸಿಕೊಳ್ತಿದ್ದಾರೆ. ಸೆರಾಕೇರ್ನಲ್ಲಿ ಜೇಡ್ ಕಲ್ಲುಗಳಿಂದ ಮಾಡಲಾಗಿರೋ ಬೆಡ್ಗಳ ಮೂಲಕ ಬೆನ್ನು ನೋವಿಗೆ ಥೆರಪಿ ಕೊಡ್ತಾ ಇದ್ದು ಯಾವುದೇ ರೋಗ ಇದ್ರೂ ಹಂತ ಹಂತವಾಗಿ ಗುಣಪಡಿಸಿ ರೋಗ ಇಲ್ಲದ ಜೀವನವನ್ನ ನಡೆಸಲು ಸಂಜೀವಿನಿಯಾಗಿದೆ. ಸೆರಾಕೇರ್ನಲ್ಲಿ ಡಾಕ್ಟರ್ ಆಗ್ಲಿ ನರ್ಸ್ಗಳಾಗ್ಲಿ ಇಲ್ಲ. ಬರುವವರನ್ನ ಪ್ರೀತಿಯಿಂದ ಅಪ್ಪ ಅಮ್ಮ ಅಂತಾನೆ ಕರೀತಾರೆ. ಟ್ರೀಟ್ಮೆಂಟ್ ಕೊಡುವ ಮುನ್ನ ಸೆರಾಕೇರ್ನ ಮಹತ್ವವನ್ನ ತಿಳಿಸುವ ನಿಟ್ಟಿನಲ್ಲಿ ರೈಮ್ಸ್ ಮೂಲಕ ಎಕ್ಸರ್ಸೈಸ್ ಮಾಡಿಸ್ತಾರೆ. ಬಾಡಿ ಫ್ರೀ ಆದ್ಮೇಲೆ ಬೆಡ್ ಮೇಲೆ ಥೆರಪಿ ಕೊಡಲು ಶುರು ಮಾಡ್ತಾರೆ. ಮೊದಲು ಜೇಡ್ ಹೆಲ್ತ್ ಆಲ್ಕಲೈನ್ ಹೈಜಿನಿಕ್ ವಾಟರ್ ಅನ್ನ ಕೊಡ್ತಾರೆ. ಆ ನೀರನ್ನ ನಿತ್ಯ ಕುಡಿಯೋದ್ರಿಂದ ಚರ್ಮದ ಕಾಂತಿಯ ಜೊತೆಗೆ ಸೋರಿಯಾಸಿಸ್ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಈ ನೀರಿಗಿದೆಯಂತೆ. ಈ ನೀರನ್ನ ನಿತ್ಯ ಕುಡಿಯೋದ್ರಿಂದ ಅದೆಷ್ಟೋ ಮಂದಿ ತಮ್ಮ ರೋಗವನ್ನ ಗುಣಪಡಿಸಿಕೊಂಡಂತಹ ಉದಾಹರಣೆಗಳನ್ನ ಕೂಡ ಸಾಕ್ಷಿ ಸಮೇತ ತೋರಿಸ್ಕೊಟ್ಟಿದ್ದಾರೆ. ನನ್ನ ಜೇಡ್ ಹೆಲ್ತ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷಿನ್ ಅಲ್ಲಿ ಬರ್ತಕ್ಕಂಥ ಅಸಿಡಿಕ್ ನೀರು ಮನುಷ್ಯನ ದೇಹದ ಚರ್ಮದ ಕಾಂತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅದಕ್ಕೊಂದು ಚಿಕ್ಕದಾಗಿ ಎಕ್ಸಾಂಪಲ್, ಇಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಹೆಸರು ಅರುಣಮ್ಮ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು, ಮೊದಲ ಅವರ ಫೋಟೋ ಸೆರಾಕೇರ್ ಬರಕ್ಕಿನ ಮುಂಚೆ ಇರುವಂತ ಫೋಟೋ ಕೈಯಲ್ಲಿ ನೋಡ್ಬೋದು. ಎಲ್ಲ ಸೋರಿಯಾಸಿಸ್ ತರ ಪ್ರಾಬ್ಲಮ್ಸ್ ಆಗಿತ್ತು. ಡಾಕ್ಟರ್ ಸಜೆಷನ್ ಕೂಡ ತಗೊಂಡಿದ್ರೆ, ಮೆಡಿಸಿನ್ ಕೂಡ ತಗೊಂಡಿದ್ರೆ, ಗುಡ್, ಒಳ್ಳೇದು. ಆ ನಂತರ ಸರ್ ನನಗೆ ಇನ್ನೂ ಇಂಪ್ರೂವ್ ಆಗಿಲ್ಲ, ಸೆರಾಕೇರ್ ಅಲ್ಲಿ ನೀವೇನಾದ್ರು ಮಾಡಕ್ಕಾಗುತ್ತೆ ಅಂತ ಕೇಳಿದ್ರು. ಈ ರೀತಿ ಇದ್ದಂತ ಕೈಯನ್ನ ಅಮ್ಮನ ಕೈಗೆ ಪ್ರತಿನಿತ್ಯವಾಗಿ ನಾನು ಸೆರಾಕೇರ್ ಅಲ್ಲಿ ಒಂದು 2.5 ತಿಂಗಳು ನೀರು ಕೊಟ್ಟು ಇವತ್ತು ನೋಡ್ಬೋದು, 2 ಕೈಯನ್ನ ಅಮ್ಮ ತೋರಿಸಿ, 2 ಕೈಯನ್ನು ಇಲ್ಲಿ ನೋಡ್ಬೋದು. ಮೊದಲು ಇದ್ದಂತ ಕೈಗಳಿವು, ಇವಾಗ ಇದ್ದಂತ ಕೈಗಳಿದು. ಫಸ್ಟ್ ಈ ರೀತಿಯಾಗಿತ್ತು, ಇವಾಗ ಈ ರೀತಿಯಾಗಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಮೊದಲು ಕವರ್ ಕಟ್ಟಿ ಬರ್ತಾ ಇದ್ರು, ಇವಾಗ ಕವರ್ ಇಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಗೆ, ಬಟ್ ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲ, ಫುಲ್ ಆಗಿ ಹೋಗಿದೆ. ಕವರ್ ಕಟ್ಟಿ ಎಲ್ಲಾ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರ ಅದ್ಭುತವಾದ ಕೈಗಳಿಂದ ಅವರು ಅಡಿಗೆ ಮಾಡಿ ಮನೆಯವರಿಗೆಲ್ಲ ಬಡಿಸಿ ಜೊತೆಲಿ ಜೀವನ ಕೂಡ ಮಾಡ್ತಾರೆ. ಇವತ್ತು ನೀವು ನೋಡ್ಬೋದು, ಈ ಫೋಟೋ ಕೂಡ ನೋಡ್ಬೋದು, ಅವ್ರ ಫೋಟೋಗಳು ಮೊದಲಿದ್ದಂತ ಫೋಟೋದು ಈ ಫೋಟೋಸ್. ನಮಗೆ ಸ್ವಲ್ಪ ಮಂಡಿ ನೋವು ಇತ್ತು, ನಮ್ಮ ಅತ್ತೆಯವ್ರಿಗೂ ಸ್ವಲ್ಪ ಮಂಡಿ ನೋವಿತ್ತು, ನಮ್ಮ ಮಿಸಸ್ಗೂ ಶುಗರ್ ಕಂಪ್ಲೇಂಟ್ ಎಲ್ಲ ಇತ್ತು. ಅದರಿಂದ ನಮಗೆ ನೀರು ಕುಡಿಯೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತಾಯಿದೆ. ಜೇಡಾ ವಾಟರ್, ಆಲ್ಕಲೈನ್ ವಾಟರ್, ಅದರಿಂದ ನಮಗೆಲ್ಲ ಪೂರ್ತಿ ಅನುಕೂಲ ಆಗ್ತದೆ. ನಮಗೆ ಒಂದು 3 ವರ್ಷದಿಂದ ಬರ್ತಾಯಿದ್ವಿ. ಸ್ವಲ್ಪ ಎಲ್ಲ ಮಂಡಿ ನೋವೆಲ್ಲ ವಾಸಿ ಆಗಿದೆ. ಮೊದಲು ಡಾಕ್ಟರ್ ಹತ್ರ ಹೋಗಿದ್ವಿ, ಅವರು ಆಪ್ರೇಷನ್ ಮಾಡಬೇಕು ಅಂತ ಅಂದರು. ಅದಕ್ಕೆ ಬೇಡ ಅಂತ ಅಂದು ಇದು ಮಾಡಿದ್ವಿ. ಇಲ್ಲೇ ಸೆರಾಕೇರ್ ಬಂದು ನಾವು ಥೆರಪಿ ತೊಗೊಂಡು 3-4 ಮಂತಲ್ಲಿ ನಮಗೆ ಸ್ವಲ್ಪ ಗುಣವಾಯಿತು. ಇನ್ನು ಜೇಡ್ ವಾಟರ್ ಡಿವೈಸ್ ಆದ ಬಳಿಕ, ರಿಲ್ಯಾಕ್ಸ್ ಆದ ಬಳಿಕ ಮಸಾಜ್ ಚೇರ್ ನಿಂದ ಜೇಡ್ ರೋಲರ್ ಮುಖಾಂತರ ಮಸಾಜ್ ಅನ್ನ ಕೊಡ್ಲಾಗತ್ತೆ. ಮಸಾಜ್ ಚೇರ್ ಜೊತೆಗೆ ಮಿನಿ ಮಸಾಜ್ ಚೇರ್, V6 ಬೆಡ್ ಇದ್ದು ಈ ಬೆಡ್ಗಳಲ್ಲಿ ಜೇಡ್ ಸ್ಟೋನ್ ಮೂಲಕ ಥೆರಪಿಯನ್ನ ಕೊಡ್ಲಾಗತ್ತೆ. ಈ ಥೆರಪಿಯಿಂದ 100 ಮಂದಿ ಬೆನ್ನು ಮೂಳೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿದ್ದಾರೆ. ದೇಹದ ಬಗ್ಗೆ ಕಾಳಜಿ ತುಂಬಾ ಕಡಿಮೆ ಆಗಿದೆ. ಆ ಕಾಳಜಿಯನ್ನ ನನ್ನ ಸೆರಾಕೇರ್ ಮಸಾಜ್ ಚೇರ್, ಜೇಡ್ ಮಸಾಜ್ ಚೇರ್, ಜೇಡ್ ಮದರ್ ಮಸಾಜ್ ಚೇರ್ ಅಂತ ನಾವು ಹೇಳ್ತೀವಿ. ಈ ಜೇಡ್ ಮದರ್ ಮಸಾಜ್ ಚೇರ್ ಏನಿದೆ, ಇದು ಬೆನ್ನು ಮೂಳೆಯನ್ನ ಸುರಕ್ಷಿತವಾಗಿ ಕಾಪಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಬೆನ್ನು ಮೂಳೆ ಕಾಪಾಡೋದ್ರಲ್ಲಿ L1 L5 ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಸರ್ವಿಕಲ್ ಸ್ಪಾಂಡಲೈಸಿಸ್ ಆಗಿರ್ಬೋದು, ಇಲ್ಲ ಥೊರಾಸಿಕ್ ಸ್ಪಾಂಡಲೈಸಿಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಮೂಳೆ ಸಮಸ್ಯೆ ಆಗಿದ್ರೆ ಈ ಒಂದು ಜೇಡ್ ಹೆಲ್ತ್ ಮಸಾಜ್ ಚೇರ್, ಜೇಡ್ ಹೆಲ್ತ್ ಮಸಾಜ್ ಚೇರ್ ಅಂದ್ರೆ ಒಳಭಾಗದಲ್ಲಿ ಮೇಲಿಕ್ಕೆ ಚೇರ್ ತರನೇ ಇದೆ, ಅದ್ರ ಒಳಭಾಗ ಇಲ್ಲಿ ನೋಡ್ಬೋದು. ಈ ರೋಲರ್ ತೋರಿಸಿದಾರೆ ನೋಡಿ, ಈ ರೋಲರ್ ಏನಿದೆಯೋ ಇದೇ ರೀತಿಯಾಗಿ ರೋಲರ್ ಇರುತ್ತೆ. ನಾನು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಅದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಈ ರೋಲರ್ಸ್ ಇರುತ್ತೆ, ಕೈಲಿ 2 ಕಡೆ ಏರ್ ಪುಷಿಂಗ್ ಆಗ್ತಾ ಇರುತ್ತೆ, ಪ್ರೆಸರಿಂಗ್ ಆಗ್ತಾ ಇರುತ್ತೆ, ಕಾಲಲ್ಲೂ ಕೂಡ ರೋಲ್ ಆಗ್ತಾ ಇರುತ್ತೆ, ಪ್ರೆಸರ್ ಆಗ್ತಾ ಇರುತ್ತೆ. ಜೊತೆನಲ್ಲಿ ಈ ನಮ್ಮ ದೇಹದ ಬೆನ್ನು ಮೂಳೆ ಯಾವ ಆಕಾರದ ಇದೆಯೋ ಅದೇ ಆಕಾರದಲ್ಲಿ ಒಳಗಡೆ ಚಾನಲ್ಸ್ ಕೂಡ ರೆಡಿ ಮಾಡಿರ್ತಾರೆ. ಆ ಚಾನಲ್ಸ್ ತುಂಬಾ ಮುಖ್ಯ. ಒಳಗಡೆ ಇರ್ತಕ್ಕಂಥ ಜೇಡ್ ರೋಲರ್ಸ್ ವಾಮ್ ಆಗಿ ಆ ಜೇಡ್ ಅಲ್ಲಿ ಇರ್ತಕ್ಕಂಥ ಇನ್ಫ್ರಾರೆಡ್ ಅನ್ನ ಬಿಡುಗಡೆ ಮಾಡೋದ್ರಿಂದ ಮನುಷ್ಯನ ಮೂಳೆಗಳಿಗೆ ಬೇಕಾಗಿರತಕ್ಕಂಥ ವಿಟಮಿನ್ ಡಿ ಸಿಕ್ಕತ್ತೆ ಅಂತ ನಾವು ಇದು ಎಕ್ಸ್ಪ್ಲೈನ್ ಮಾಡ್ತೀವಿ. ವಿಟಮಿನ್ ಡಿ ಸಿಕ್ಕೋದ್ರಿಂದ ಅತಿ ಹೆಚ್ಚು ಬೆನ್ನಿನ ಮೂಳೆಯ ಸಮಸ್ಯೆಗಳು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲಕಾರಿಯಾಗಿದೆ. ಕಳೆದ 2024 ಏಪ್ರಿಲ್ 20ನೇ ತಾರೀಕಿನಿಂದ ನಾನು ಮತ್ತು ನನ್ನ ಪತ್ನಿ ಇಬ್ಬರೂ ಸಹ ಇಲ್ಲಿ ಬಂದು ಈ ಥೆರಪಿಯನ್ನು ಪಡ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಬೇಕಾದದ್ದು ನನ್ನ ಪತ್ನಿಗೆ, ಯಾಕೆಂದರೆ ಅವರಿಗೆ ಒಂದು ಸ್ವಲ್ಪ ಹೃದಯದ ತೊಂದರೆಗಳಿದ್ದು, ಹಾಗಾಗಿ
ಆ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ನಾವು ನಿರಂತರವಾಗಿ 40 ದಿನ ಚಾಚು ತಪ್ಪದೆ ಇಲ್ಲಿ ಹೇಳುವ ನಿಯಮಗಳು ಮತ್ತು ಕಂಡೀಷನ್ಸ್ಗಳನ್ನ ಪಾಲಿಸಿಕೊಂಡು ನಾವು 40 ದಿನ ಇದರ ಥೆರಪಿಯನ್ನು ಪಡ್ಕೊಂಡಾಗ ನಮ್ಮ ಪತ್ನಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬಂದು. ಯಾಕೆಂತಂದರೆ ಅವರಿಗೆ ಹೃದಯದ ತೊಂದರೆ, ಸ್ಟೆಂಟ್ ಎಲ್ಲ ಹಾಕಿದ್ದು. ಹಾಗಾಗಿ ಇಲ್ಲಿ ಬಂದ ನಂತರ ಅವರ ಒಂದು ಚೈತನ್ಯ ಮತ್ತು ಚೇತರಿಕೆ ಬಹಳ ಚೆನ್ನಾಗಿ ಮೂಡಿ ಬಂತು. ಹಾಗಾಗಿ ಇಲ್ಲಿ ನಾವು ಚಿಕಿತ್ಸೆಯನ್ನು ಪಡ್ಕೊಂಡು ತದನಂತರ ನಿರಂತರವಾಗಿ ಈಗಾಗಲೇ ನಾನು 1.5 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. 2024 ಏಪ್ರಿಲ್ 20ರಿಂದ ಇದುವರೆಗೂ ಸಹ ನಾವು ತಪ್ಪದೇ ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಪತ್ನಿ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ, ಥೆರಪಿಯನ್ನು. ಯಾಕೆಂತಂದರೆ ಇಲ್ಲಿ ಇರ್ತಕ್ಕಂಥ ಕೆಲವು ಸಾಧನಗಳನ್ನು ನಾವು ಪಡ್ಕೊಂಡು ಆ ಸಾಧನಗಳಿಂದ ಮನೆಯಲ್ಲೇ ಅವರು ಬೆಳಗ್ಗೆ ಮತ್ತು ಸಂಜೆ ಥೆರಪಿಯನ್ನು ಮಾಡಿಕೊಂಡು ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಆರೋಗ್ಯದಲ್ಲಿ ಗುಣಮುಖವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಕಂಡಿದ್ದೀವಿ. ಅಪ್ಪ ಮಸಾಜ್ ತಗೊಳ್ತಾ ಇದ್ರಲ್ವಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಬೆನ್ನು, ಕೈ ಕಾಲು ಎಲ್ಲ ನೋವು. ಎಷ್ಟರಿಂದ ಬರ್ತಾ ಇದ್ರಿ ಸರಾಕಿರಿಗೆ? 3 ತಿಂಗಳು ಆಯ್ತು. 3 ತಿಂಗಳು. ಇದು ರೋಲ್ ಆಗ್ತಾ ಇದೆಯಾ? ಯಾವ ರೀತಿ ಅನಿಸ್ತಾ ಇದೆ? ಯಾವ ರೀತಿ ರೋಲ್ ಆಗ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಸ್ಟೆಪ್ ಆನ್ ಸ್ಟೆಪ್ ಮೂವ್ ಆಗ್ತಾ ಇದೆ. ನೋವು ಕಡಿಮೆ ಅನಿಸ್ತಾ ಇದೆಯಾ? ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರಿ? ಬೆನ್ನು, ಕಾಲು ಎಲ್ಲ ಪ್ರಾಬ್ಲಮ್ಸ್, ಬೆನ್ನವೆಲ್ಲ ಇತ್ತು. ಇದು ರೋಲ್ ಆಗೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ. ಬಿಸಿ ಬರ್ತಾ ಇದೆ, ಕೆಳಗಡೆ ಬಿಸಿ ಬರ್ತಾ ಇದೆ. ಇದಕ್ಕೆ ಚಾರ್ಜಸ್ ಏನೋ ತಗೊಂಡಿದ್ರ? ಥೆರಪಿ ತಗೊಳ್ಳಕ್ಕೆ ಫ್ರೀ. ಇನ್ನು ಸೆರಾಕೆರಲ್ಲಿ ಜೇಡ್ ಹೆಲ್ತ್ ಬೆಡ್ ಇದ್ದು ಈ ಬೆಡ್ನಲ್ಲಿ 100 ಜೇಡ್ ಕಾಯಿನ್ಗಳನ್ನ ಅಳವಡಿಸಲಾಗಿರುತ್ತೆ. ಜೇಡ್ ಹೆಲ್ತ್ ಬೆಡ್ ಮೇಲೆ ಮಲಗೋದ್ರಿಂದ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಅನ್ನ ಹೆಚ್ಚಾಗಿ ನೀಡುತ್ತೆ. ಈ ಬೆಡ್ನಲ್ಲಿ 1 ಗಂಟೆ ಮಲಗೋದ್ರಿಂದ 30 ಕಿಲೋಮೀಟರ್ ನಡೆದಾಗ ಬರುವ ಬೆವರನ್ನ ಉತ್ಪತ್ತಿ ಮಾಡಲಿದ್ದು ದೇಹದಲ್ಲಿರೋ ಕೊಬ್ಬಿನ ಅಂಶವನ್ನ ಹೊರಹಾಕುತ್ತೆ. ಈ ಬೆಡ್ನಿಂದಲೂ ಸಾಕಷ್ಟು ರೋಗಗಳನ್ನ ದೂರ ಮಾಡಬಹುದಾಗಿದೆ. ಸೆರಾಕೇರ್ನ ಜೇಡ್ ಮಸಾಜ್ ಬೆಡ್ಗಳಿಂದ ಥೆರಪಿ ತೆಗೆದುಕೊಂಡವರು 100 ಮಂದಿ ತಮ್ಮ ಮೂಳೆ ಸಂಬಂಧ ಸೇರಿ ನಾನಾ ರೋಗಗಳನ್ನ ದೂರ ಮಾಡಿಕೊಂಡಿದ್ದಾರೆ. ಪಕ್ಕದಲ್ಲಾಗೆ ನಮ್ಮ ಅಮ್ಮ ಬಯ್ಯರಮ್ಮ ಒಬ್ರು ಇದಾರೆ, ಬನ್ನಿ ಅವ್ರ ಹತ್ರ ನಾವು ಕೇಳಿ ನೋಡೋಣ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಅಮ್ಮ ಹೇಮಲತಾ. ಅಮ್ಮ ಏನ್ ಕೆಲಸ ಮಾಡ್ತಾ ಇರ್ತೀರಾ? ಟೀಚರ್ ಆಗಿದ್ದೆ, 30 ವರ್ಷದಿಂದ ಟೀಚರ್ ಕೆಲಸ ಮಾಡಿದ್ದೀನಿ. ಈಗ 1 ವರ್ಷ ಆಯ್ತು ಬಿಟ್ಟು. ಏನ್ ಪ್ರಾಬ್ಲಮ್ಸ್ ಇತ್ತು ಸರಾಕೆರೆ ಬರಕಿನ ಮುಂಚೆ? ತುಂಬಾ ಪ್ರಾಬ್ಲಮ್ಸ್ ಇತ್ತು, ಹೇಳಕ್ಕೆ ಆಗಲ್ಲ. ಮೇಲಿಂದ ಕಾಲ್ ನೆತ್ತಿವರೆಗೂ ಫುಲ್ ಪ್ರಾಬ್ಲಮ್ಸ್ ಇತ್ತು. ಅಂದ್ರೆ ತುಂಬಾ ಕೋಲ್ಡ್ ಆಗೋದು, ಮೂಗು ಸೈನಸ್ ಪ್ರಾಬ್ಲಮ್, ಅಲರ್ಜಿಕ್ ರೈನೈಟ್ಸ್ ಅಂತ ಇತ್ತು. ಅದೆಲ್ಲ ಆದ್ಮೇಲೆ ಬ್ಯಾಕ್ ಪೈನ್ ಶುರುವಾಯ್ತು, ಕಾಲ್ ನೋವು, ಏನೇನೋ ಈ ತರ ಎಲ್ಲ, ಮಂಡಿ ನೋವು ಎಲ್ಲ ಶುರುವಾಯ್ತು. ಬಟ್ ನನ್ಗೆ ಯಾವ ದೇವರ ಆಶೀರ್ವಾದ ಗೊತ್ತಿಲ್ಲ, ತುಂಬಾ ಬೇಡ್ಕೊಳ್ತಾ ಇದ್ದೆ ದೇವ್ರನ್ನ ಆರೋಗ್ಯ ಬೇಕು ಅಂತ. ನಮ್ಮ ಕೊಲೀಗ ಒಬ್ರು ಇಲ್ಲಿ ಪರಿಚಯ ಮಾಡ್ಕೊಟ್ರು. ಫಸ್ಟ್ ನಾನು ತುಂಬಾ ಹೆದರ್ಕೊಂಡಿದ್ದೆ, ಇದು ಕರೆಂಟ್ ಬೇಡ, ಯಾಕಂದ್ರೆ ನಾನು ಬ್ಯಾಕ್ ಪೈನ್ಗೆ ಕರೆಂಟ್ ಎಲ್ಲ ಕೊಡಿಸ್ಕೊಂಡಿದ್ದೆ. ಇಲ್ಲ ಬೇಡ, ನನ್ಗೆ ಕರೆಂಟ್ ಬೇಡ ಅಂತ. ಮತ್ತೆ ಯಾವ ದೇವರ ಆಶೀರ್ವಾದನೂ ಗೊತ್ತಿಲ್ಲ, ಎಲ್ಲ ಇದು ನೆಟ್ಟಲ್ಲೆಲ್ಲ ಓದ್ಕೊಂಡೆ, ಇದೆಲ್ಲ ತುಂಬಾ ಇಷ್ಟ ಆಯ್ತು. ಬಂದ್ಮೇಲೆ ಕೊರೋನಾ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬೆಡ್ ತಗೊಂಡೆ, ಯಾಕಂದ್ರೆ ನಾವು ಟೀಚರು ಮಕ್ಕಳ ಜೊತೆ ಎಲ್ಲ ಆಗ್ಬೇಕಾಗತ್ತೆ, ನಾವು ಆ ತರ ಭೇದ ಭಾವ ಮಾಡಕ್ಕಾಗಲ್ಲ. ಸೊ ನಾನು ಅದಕ್ಕೆ ಮ್ಯಾಟ್ ತಗೊಂಡೆ. ಮ್ಯಾಟ್ ಜೊತೆಗೆ ವೈಬ್ರೇಟರ್ ಅಂತ ಫ್ರೀ ಬಂದಿದ್ದು. ತಗೊಂಡಿದ್ದು ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗೋಯ್ತು. ಏನಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಇತ್ತಂದ್ರೆ ಅಷ್ಟು ಪ್ರಾಬ್ಲಮ್ಸ್ ತುಂಬಾ ಚೆನ್ನಾಗಿ ಇದಾಯ್ತು. ಎಲ್ಲ ಕೇಳಿರ್ತೀವಿ, ಪವಾಡ ಆಯ್ತು, ಮಿರಾಕಲ್ಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ನನ್ನ ಜೀವನದಲ್ಲೇನೆ ಇದು ಈ ಸೆರಾಕೆರ್ ಬಂದ್ಮೇಲೆ ತುಂಬಾ ಪವಾಡ ಆಯ್ತು. ಯಾವ ದೇವರ ಆಶೀರ್ವಾದನೂ ಗೊತ್ತಿಲ್ಲ, ಅಂತೂ ದೇವರಲ್ಲಿ ಕೇಳ್ಕೊಂಡಿದ್ದಕ್ಕೆ ನನ್ಗೆ ಸಂಪೂರ್ಣ ಆರೋಗ್ಯ ಕೊಟ್ಟಿದ್ದಾನೆ. ನನ್ನ ನೋಡಿದವ್ರೆಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಮೊದ್ಲಿದ್ದಕ್ಕೂ 25-30 ವರ್ಷ ನಾನ್ ಹೇಗೆ ಇದ್ದೆ ಅಂದ್ರೆ ಇವಾಗಿರೋದಕ್ಕೂ ಆಕಾಶ ಭೂಮಿಯಷ್ಟು ಅಂತರ ಇದೆ. ನೀನ್ ಮೊದ್ಲು ಹೇಗಿದ್ಯೋ ಇವಾಗ ಹೇಗಿದ್ಯಾ, ಅದನ್ನ ಹೇಳ್ಬೋದು ನಾವು, ಆಕಾಶ ಭೂಮಿಯಷ್ಟು ಅಂತರ ಇದೆ ಅಂತ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ. ತುಂಬಾ ಧನ್ಯವಾದ ಹೇಳ್ತೀನಿ. ನಾನು ಸರಾಕರ್ಗೆ ಈಗ ಬರ್ತೀನಿ, ಯಾಕಂದ್ರೆ ನಮ್ಮನೇಲೆ ಎಲ್ಲ ಇದೆ. ಆದ್ರೂ ಬ್ಯಾಕ್ ಬೋನ್ ಮಸಾಜರ್ಗೋಸ್ಕರ ಬರ್ತಿದ್ದೆ. ಈಗ ಸ್ವಲ್ಪ ಕಾರಣಾಂತರಗಳಿಂದ ಬರಕ್ ಆಗ್ತಿಲ್ಲ. ನಾನು ಬರ್ಲಿಲ್ಲ ಅಂದ್ರೂ ನನ್ನ ಸರಾಕರ್ಗೆ ನನ್ನ ದೇವಸ್ಥಾನ ಅಂತ ತಿಳ್ಕೊಂಡಿದೀನಿ. ಒಂದು ನಮಸ್ಕಾರ ಮಾಡ್ಕೊಳ್ತೀನಿ, ಒಂದ್ ನೆನೆಸ್ಕೊಳ್ತೀನಿ. ಇಲ್ಲಿನ ಮಕ್ಕಳೆಲ್ಲ ಸಿಸ್ಟರ್, ನನ್ನ ಅಮ್ಮ ಅಂತ ಕರೀತಾರೆ, ನಾನು ಅವ್ರನ್ನ ಸಿಸ್ಟರ್ ಅಂತ ಕರಿತೀನಿ. ನನ್ಗೆ ಅವರೆಲ್ಲ ಮಕ್ಳ ತರಾನೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಾಗೆಲ್ಲ ಪೀರಿಯಡ್ಸ್ ಇತ್ತು ನನ್ಗೆ, ಇವಾಗ ಪೀರಿಯಡ್ಸ್ ಆಗ್ತಿಲ್ಲ. ಅವಾಗೆಲ್ಲ ಪೀರಿಯಡ್ಸ್ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿ ನನ್ಗೆ ನೋಡ್ಕೊಂಡಿದ್ದಾರೆ. ಅಷ್ಟು ನನ್ಗೆ ಮನಸ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ಇಲ್ಲಿ ಬಂದ್ರೆ. ನನ್ನ ಹೆಸರು ಗಂಗಯ್ಯ ಅಂತ ಹೇಳಿ ಹೊನ್ನಳಿಕೆಯಿಂದ ಬರ್ತಾ ಇದ್ದೀವಿ.
ನನಗೆ ಜಾಯಿಂಟ್ ನೋವು ಮಂಡಿ ನೋವು 40 ಇತ್ತು. ಇಲ್ಲಿ ಬಂದ ಮೇಲೆ 1 ತಿಂಗಳಿಗೆ ಮೇಲಾಗಿದೆ. ಮೈ ನೆಲೆ ಇತ್ತು, ಅದು ಮೇಲಾಗಿದೆ. ಸರಿ, ಬಟ್ಟೆ ನೋವು 6 ತಿಂಗಳಾಯಿತು, 1 ದಿವಸ ಮೇಲಾಯಿತು. ಇಲ್ಲಿ ಉಚಿತ ತರಬೇತಿಯಿಂದ ನಾನು ಉತ್ತಮ ಆರೋಗ್ಯನಾಗಿದ್ದೀನಿ. ನಾನು 40 ವರ್ಷ ಹಾಸ್ಪಿಟಲ್ ತಿಂದಿದೆ, ಬಸ್ ಚಾರ್ಜ್ ತಿಂದಿದೆ, ಮೆಡಿಸಿನ್ ತಿಂದೆ. ಯಾವುದ್ರಲ್ಲೂ ಕೂಡ ಮಂಡಿ ಮರ್ಚಕ್ಕಾಗ್ತಿರಲಿಲ್ಲ, ಮೆಟ್ಟಿಗೆ ಬಂದಿರಲಿಲ್ಲ. ಇಲ್ಲಿನ ಉಚಿತ ಆರೋಗ್ಯ, ಈ ನೀರಿನ ಶಕ್ತಿ ನನ್ನ ಆರೋಗ್ಯ ಮಾಡಿದೆ, ಪ್ರತಿಯೊಬ್ಬರಿಗೂ ಮಾಡ್ತದೆ. ಇಲ್ಲಿ ಇರ್ತಕ್ಕಂಥ ದೈವ ಸೃಷ್ಟಿ ಕಲ್ಲು ಭಗವಂತ ಹಿಂಗೆ ಪುಣ್ಯಕ್ಷೇತ್ರಗಳಲ್ಲಿ ಆಶೀರ್ವಾದ ಕೊಡ, ಆ ರೀತಿ ನಮ್ಮಗಳಿಗೆ ಅನುಕೂಲತೆಯನ್ನು ಆರೋಗ್ಯಕ್ಕೆ ಮಾಡಿರ್ತದೆ. ಅಂದ್ರೆ ಇಲ್ಲಿ ಒಂದು ಯಥಾರಾಜ ತಥಾ ಪ್ರಜಾ ಅಂತ ಇಲ್ಲಿನ ಒಂದು ಶಿಸ್ತು, ಒಂದು ನಡವಳಿಕೆಗಳು, ಇವರ ಒಂದು ಟ್ರೀಟ್ಮೆಂಟು, ಇಲ್ಲಿನ ಹೆಣ್ಮಕ್ಳು ಮಾಡ್ತಕ್ಕಂಥ ನಮಗೆ ಟ್ರೀಟ್ಮೆಂಟು, ಇವೆಲ್ಲ ನನಗೆ ತುಂಬ ಹಿಡಿಸ್ತು. ಯಾಕೆಂದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನು ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಎಲ್ಲೂ ಕೂಡ ಈ ಒಂದು ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಯಾವ ಕಾಯಿಲೆಗಳನ್ನು ಗುರುತಿಸಿ ಆ ಕಾಯಿಲೆಗಳಿರ್ತಕ್ಕಂಥ ಟ್ರೀಟ್ಮೆಂಟನ್ನು ಇವರು ಕೊಡ್ತಾರೆ. ಅದು ಬಹಳ ಮುಖ್ಯ. ಮತ್ತು ಮಾಹಿತಿಯನ್ನು ಕೊಡ್ತಾರೆ, ಆರೋಗ್ಯದ ಬಗ್ಗೆ ಮಾಹಿತಿ. ನನಗೆ ಬೇಕಾದಷ್ಟು ನೋಡಿ, ಒಂದು ರಕ್ತ ನನಗೆ ಗಟ್ಟಿಯಾಗಿತ್ತು ಅನ್ನೋದನ್ನು ಯಾವ ಡಾಕ್ಟ್ರು ಹೇಳಲಿಲ್ಲ. ಬರೀ ಔಷಧಿ ಕೊಡೋರು, ಮಾಹಿತಿ ಕೊಡೋಕ್ಕಿಲ್ಲ. ಔಷಧಿ ಕೊಡೋರು ಮಾಹಿತಿ ಕೊಡೋಕ್ಕಿಲ್ಲ. ನಮಗೇನು ಗೊತ್ತು, ಇಲ್ಲಿ ಬಂದ ಮೇಲೆ ನೋಡಿ ಹಿಂಗೆ ತೆಳುವಾಗಬೇಕು, ರಕ್ತ ಶುದ್ಧಿ ಆಗಬೇಕು. ಈ ಒಂದು ಮಾಹಿತಿಯನ್ನು ಇಲ್ಲಿ ತಿಳ್ಕೊಂಡಾಗ ನಾನು ಟೆಸ್ಟ್ ಮಾಡಿಸ್ದೆ, ಅದು ನನಗೆ ಗೊತ್ತಾಯಿತು. ಇನ್ನು 4.5 ವರ್ಷದ ಮಾತು ಬಾರದ ಪುಟಾಣಿಗೆ ಮಾತು ಬರ್ತಾ ಇರ್ಲಿಲ್ವಂತೆ. ಹೀಗಾಗಿ 2 ತಿಂಗಳಿನಿಂದ ರೆಗ್ಯುಲರ್ ಆಗಿ ಸೆರಾಕೇರಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದು, ಈಗ ಆ ಮಗುಗೆ ಮಾತು ಬರ್ತಾ ಇದೆಯಂತೆ. ನಮ್ಮ ಹತ್ರ ಹಾರ್ಡನ್ ಅಂತ ಒಬ್ಬ ಪಾಪು ರೆಗ್ಯುಲರ್ ಆಗಿ ಸರಾಕೆರೆ ಬರ್ತಾ ಇದೆ. ಚಿಕ್ಕ ಮಗು ಸೋಲುವಿಂದ ಬರ್ತಾ ಇದ್ದಾರೆ. ಆ ಮಗು ಇಲ್ಲಿ ಬರುವಾಗ ಬಾಯಿಂದ ಮಾತೆ ಆಚೆ ಬರ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳು ಕೂಡ ಸರಾಕೆರೆಯಲ್ಲಿ ಗುಣ ಆಗ್ತಾರೆ ಅನ್ನೋಕೆ ಇವರು ನಿಮ್ಗೆ ಮಾದರಿಯಾಗಿ ತಗೊಳ್ಬಹುದು. ಕೇಳದ ಅವ್ರ ಅಜ್ಜಿ ಹತ್ರ, ಅಜ್ಜಿ ಕರ್ಕೊಂಡ್ ಬರ್ತಾ ಇದ್ರೆ. ಅಮ್ಮ, ನಿಮ್ಮ ಹೆಸರು? ಸರ್, ಅವೆಲ್ಲ ತೋರಿಸಿದ್ರು ಏನು ಇಂಪ್ರೂವ್ ಆಗ್ಲಿಲ್ಲ ಪಾಪು. ಇಲ್ಲಿಗೆ ಬಂದ್ಮೇಲೆ ಅವ್ರ ಅಮ್ಮ ಅಂತಾನು ಕರಿತಿರ್ಲಿಲ್ಲ, ಅಪ್ಪ ಅಂತಾನು ಕರಿತಿರ್ಲಿಲ್ಲ, ಅಜ್ಜಿ ಮಾತ್ರ ಬಿಟ್ರೆ ಇನ್ನೇನು ಕರಿತಿರ್ಲಿಲ್ಲ ಬರಕಿನ ಮುಂಚೆ. ಆಮೇಲೆ ಏನು ಆಕ್ಷನ್ ಮಾಡ್ತಿರ್ಲಿಲ್ಲ, ಎಲ್ಲ ಮೂಗಲ್ಲಿ ಆಕ್ಷನ್ ಮಾಡುತ್ತಾ ಇರೋನು. ಇಲ್ಲಿಗೆ ಬಂದಾದ್ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಅಮ್ಮ, ಅಜ್ಜಿ, ತಾತ, ಅಪ್ಪ, ಹೋಗು ಬಾ ಅಂತ ಎಲ್ಲ ಚೆನ್ನಾಗಿ ಬರ್ತಾರೆ. ಎಷ್ಟು ವಯಸ್ಸು ಅವ್ರಿಗೆ? 4 ವರ್ಷದ ಮೇಲೆ 7 ತಿಂಗಳು ನಡೀತಾ ಇದೆ. 4 ವರ್ಷ ಮೇಲೆ 7 ತಿಂಗಳು. ನೀವು ಹೊರಗಡೆ ಡಾಕ್ಟರ್ ಹತ್ರ ತೋರಿಸಿದ್ರಾ? ತೋರಿಸಿದ್ರು ಏನ್ ಇಂಪ್ರೂವ್ಮೆಂಟ್ ನಮ್ಗೆ ಕಾಣ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ಗೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಇಲ್ಲ, ಆಗ್ಲೇ 2.5 ತಿಂಗಳು ಆಯ್ತು. 2.5 ತಿಂಗಳಿಂದ ರೆಗ್ಯುಲರ್ ಬರ್ತಾ ಇದ್ರ? ಇವಾಗ ಅವ್ರ ಮಾತಾಡ್ತಾರ? ಈಗ ಹುಷಾರ್ ಇದ್ದಕ್ಕೆ 3 ದಿವಸ ಬಂದಿಲ್ಲ, ಇವತ್ತು ಬಂದಿದ್ದೀವಿ. ಮಾತಾಡ್ಸಿ ಅವ್ರನ್ನ. ಅಡನ್, ನಿನ್ ಹೆಸರೇನಪ್ಪ? ನಿನ್ ಹೆಸರು ಹೇಳು. ನೀವ್ ಕೇಳಿ ಸರ್. ನೀವ್ ಹೆಸರೇನು? ಹಾಡನ್. ಇಲ್ಲಿ ಹೇಳು. ಹಾಡನ್, ನಿಮ್ ಹೆಸರು ಹೇಳು. ನೀನ್ ಆದಿ 5 ವರ್ಷ ಅಂತ. 5 ವರ್ಷನಾ? ಸರಿ, ಅಪ್ಪ ಹೆಸರೇನು? ಫಿಲಿಪ್. ಅಮ್ಮ? ಓಕೆ. ಇದ್ರ ಮೊದ್ಲು ಕೂಡ ಮಾತಾಡ್ತಾ ಇರ್ಲಿಲ್ಲ, ವಾಯ್ಸೇ ಬರ್ತಾ ಇರ್ಲಿಲ್ಲ, ಜಸ್ಟ್ ಮೂಗಲ್ಲಿ ಮಾತ್ರ ಅಂದ್ಹಾಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕಂತ ಚಿಂತೆ ಬೇಡ. ಈ ಟ್ರೀಟ್ಮೆಂಟ್ ಎಲ್ಲ ಫುಲ್ ಫ್ರೀ. 1 ವರ್ಷ ಆದ್ರೂ ಬನ್ನಿ, 2 ವರ್ಷ ಆದ್ರೂ ಬನ್ನಿ. ನೀವು ಎಷ್ಟು ವರ್ಷ ಬಂದ್ರೂ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಥೆರಪಿ ಸಿಗ್ಲಿದೆ. ಫ್ರೀಯಾಗಿ ಬನ್ನಿ, ಥೆರಪಿ ತಗೊಳ್ಳಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಎಂದು ಸೆರಾಕೇರ್ ಅವರು ಹೇಳ್ತಿದ್ದಾರೆ. ಸೆರಾಕೇರ್ಗೆ ಬರೋಕ್ಕಿಂತ ಮೊದಲು ನಮಗೆ ಅನಾರೋಗ್ಯದಲ್ಲಿ ನಾನಿದ್ದೆ. BP, ಶುಗರು, ಕಿವಿ ನೋವು, ಸೊಂಟ ನೋವು, ಕಾಲು ನೋವು, ಸುಮಾರು ಒಂದು 5-6 ಥರ ಸಮಸ್ಯೆ ಇತ್ತು. ಅದು ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು, ಮಾತ್ರೆ ಇಂಜೆಕ್ಷನ್ ಯೂಸ್ ಮಾಡೋದು, ಹೋಗೋದು ಬರೋದು ಹೀಗೆ ಮಾಡ್ತಾಯಿದ್ದು. ಈ ಸೆರಾಕೇರ್ ಓಪನ್ ಆಗಿರೋ ಹೊಸದ್ರಲ್ಲಿ ನಮ್ಮ ಮಗ ಹೇಳಿದ್ರು, ಅಮ್ಮ ಏನು ಫ್ರೀ ಥೆರಪಿ ಅಂತೆ, ಹೋಗಿ ಬನ್ನಿ ಅಂತ. ನಾವು ಈ ಸೆರಾಕೇರ್ಗೆ ಕಾಲಿಟ್ಟು ಬರಬೇಕಾದ್ರೆ ದೇವರೇ ನಮ್ಮ ಕಷ್ಟ ಎಲ್ಲ ನೀನೇ ಪಾರು ಮಾಡಬೇಕಪ್ಪ ಅಂತ ನಂಬಿ ಸೆರಾಕೇರ್ ಮೆಟ್ಲು ನಮಸ್ಕಾರ ಮಾಡಿಕೊಂಡು ಒಳಗೆ ಬಂದಾಗಿಂದ ನಾನು ಸೆರಾಕೇರಿಂದ ಬಂದ ಮೇಲೆ ಒಂದು 15 ತಿಂಗಳ ಒಳಗಡೆ ವೆಯ್ಟ್ ಲಾಸ್ ಆದೆ. ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಕರಗ್ತು ಮತ್ತು ನಮ್ಮ ರಕ್ತ ಶುದ್ಧೀಕರಣ ಆಯಿತು, ನೋವುಗಳೆಲ್ಲ ಕಮ್ಮಿ ಆಯಿತು. ನಮಗೊಂಥರ ಖುಷಿ ಆಗೋಯ್ತು. ನಾನು MN ಮೂರ್ತಿ ಅಂತೇಳಿ, ನಮ್ಮೂರು ಇಲ್ಲಿಗೆ 55 ಕಿಲೋಮೀಟರ್ ದೂರ. ನಾನು ಒಬ್ಬ ವೃತ್ತಿಲಿ ಕಲಾವಿದನಾಗಿ ಸುಮಾರು 35 ವರ್ಷಗಳ ಕಾಲ ನಿದ್ದೆಗೆಟ್ಟು ನನಗೆ ಗ್ಯಾಸ್ಟ್ರಿಕ್ಕು, ಆಮೇಲೆ BP, ಅನ್ನನಾಳ ತೊಂದರೆ, ಭಾರಿ ತೊಂದರೆ ಇತ್ತು. 6 ವರ್ಷಗಳಿಗೂ ನಾನು ಸುಮಾರು ಹಾಸ್ಪಿಟ್ಲ್ಗಳನ್ನು ತಿರುಗಿ ಒಂದು 5-6 ಲಕ್ಷ ದುಡ್ಡು ಖರ್ಚು ಮಾಡಿದ್ರು ಕೂಡ ನನ್ನಲ್ಲಿರ್ತಕ್ಕಂಥ ಕಾಯಿಲೆಗಳು ಗುಣವಾಗಿರಲಿಲ್ಲ. ಇಲ್ಲಿ ನಮ್ಮೂರದು ಪ್ರತಿಭಾ ಅನ್ನೋ ಒಂದು ಹೆಣ್ಮಗ ಬರ್ತಾಯಿತ್ತು. ಅವರು ಪರಿಚಯ ಮಾಡಿ ಸೆರಾಕೇರನ್ನು ನಮಗೆ ತೋರಿಸ್ಕೊಟ್ರು.
ಶೆರಾಕೆರೆಗೆ ನಾನು ಸುಮಾರು ಬಂದು ಎರಡೂವರೆ ವರ್ಷ ಆಯಿತು. ಅಲ್ಲಿಂದ ಇಲ್ಲಿಗೂ ಕೂಡ ನಾನು ಬರ್ತಾ ಇದ್ದೀನಿ. ಇಲ್ಲಿ ಬಂದ ನಂತರ ಎದೆನೋವು ಜಾಸ್ತಿ ಬರ್ತಾ ಇತ್ತು ನನಗೆ ಮೊದಲು. ಇಲ್ಲಿ ಬಂದ ನಂತರ ಒಂದು 15 ದಿವಸ 20 ದಿವಸದಲ್ಲೇ ಎದೆನೋವು ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಯಾತ್ರಿಂದ ಅಂದರೆ ಜೇಡ ವಾಟ್ರು, ಇಲ್ಲಿ ಕೊಡ್ತಕ್ಕಂಥ ಥೆರಪಿ, ಮ್ಯಾಟು, ಆಮೇಲೆ ಮಸಾಜ್ ಚೇರು, ವೀಲ್ 3 ಇವೆಲ್ಲದರಿಂದಲೂ ಕೂಡ ಸಕಲ ರೋಗಗಳು ಕೂಡ ನನಗೆ ಹುಷಾರಾಗಿ ಅನ್ನನಾಳ ಊಟ ಮಾಡೋಕ್ಕಾಗ್ತಿರಲಿಲ್ಲ, ನೀರು ಕುಡಿಯೋಕ್ಕಾಗ್ತಿರಲಿಲ್ಲ. ಇವತ್ತು ನಾವು ಈ ಮಟ್ಟಕ್ಕೆ ಇದೀವಿ ಅಂತ ಅಂದರೆ ಇಲ್ಲಿ ನಮಗೆ ಜೀವದಾನ ಮಾಡಿರ್ತಕ್ಕಂಥದ್ದು ಈ ಲೊಕೇಶನಲ್ಲಿ ಬನ್ನಿ, ಟೋಟಲಿ ಫ್ರೀ. ಬಂದು 5 ದಿವಸಕ್ಕೆ ಚಾರ್ಜಸ್ ಮಾಡ್ತೀರಾ, 10 ದಿವಸಕ್ಕೆ ಚಾರ್ಜಸ್ ಮಾಡ್ತೀರಾ, 1 ತಿಂಗಳಿಗೆ ಚಾರ್ಜಸ್ ಮಾಡ್ತೀರಾ. ಅಪ್ಪ ಅಮ್ಮ ಇಲ್ಲಿ ಬರುವಂಥ ಜನರಿಗೆ ಅಂದರೆ ನಾವಿಲ್ಲಿ ಬರುವಂಥ ಜನ ಅಪ್ಪ ಅಮ್ಮ ಅಂತೇಳಿ ಮೆನ್ಷನ್ ಮಾಡಿ ಕರಿತೀವಿ. ಬರುವಂಥ ಜನರಿಗೆ ನೀವು ಎಷ್ಟು ವರ್ಷ ಬರ್ತಿರೋ, 10 ವರ್ಷ ಬಂದರೂ ಫ್ರೀ, 20 ವರ್ಷ ಬಂದರೂ ಫ್ರೀ, 100 ವರ್ಷ ಬಂದರೂ ಫ್ರೀ. ನೀವು ಇಲ್ಲಿ ಬಂದು ಥೆರಪಿ ತಗೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸಸೈಸನ್ನು ಮಾಡಿ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೊಂಡು ನೀವು ಹೋಗ್ಬೋದು. ಯಾವುದೇ ಥರ ಚಾರ್ಜಸ್ ಇರಲ್ಲ, ಯಾವುದೇ ಥರ ಬೆಡ್ ಚಾರ್ಜಸ್ ಇರಲ್ಲ, ಯಾವುದೇ ಡಾಕ್ಟರ್ ಫೀಸ್ ಇರಲ್ಲ, ಯಾವುದೇ ಥರ ಒಂದು ಬಿಲ್ಲಿಂಗ್ಸನ್ನು ನಾವಿಲ್ಲಿ ಮಾಡಲ್ಲ. ಟೋಟಲ್ ಆಗಿ ಫ್ರೀ ಇರುತ್ತೆ. ನೀವು ಈ ಥೆರಪಿಯನ್ನು ವರ್ಷ ಫುಲ್ ಆಗಿ ತಗೋಬಹುದು. ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಇದನ್ನ ಉಪಯೋಗಿಸಬಹುದು. ಕಾಯಿಲೆ ಇರೋರು ಮಾತ್ರ ಇಲ್ಲ, ಕಾಯಿಲೆ ಇಲ್ದವರು ಕೂಡ ಉಪಯೋಗಿಸುವಂತ ಒಂದು ಥೆರಪಿ, ಪ್ರಿವೆನ್ಷನ್ ಥೆರಪಿ. ಈ ಥೆರಪಿಯನ್ನ ಉಪಯೋಗಿಸಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು. ಹಾಗಾದ್ರೆ ಮತ್ಯಾಗ್ತಡ? ತುಮಕೂರಿನ ಗಣೇಶ ಪೆಂಡಲ್ ರಸ್ತೆಯ ವಿನಾಯಕ ನಗರದ 3ನೇ ಅಡ್ಡ ರಸ್ತೆಯಲ್ಲಿ ಲೊಕೇಟ್ ಆಗಿರೋ ಸೆರಾಕೆರೆಗೆ ಭೇಟಿ ನೀಡಿ ದೀರ್ಘಕಾಲದ ರೋಗವನ್ನ ಹೊಡೆದೋಡಿಸಿ ಸುಖಕರ ಜೀವನ ನಡೆಸಿ